ಒಂದು ಹಳ್ಳಿಯ ಅಂಚಿನಲ್ಲಿ ಹಳೆಯ ದೀಪವೊಂದು ಇತ್ತು. ಅದು ದೇವಾಲಯದ ಹೊರಗಡೆ ವರ್ಷಗಳಿನಿಂದ ಉರಿಯುತ್ತಿತ್ತು. ಮಳೆ ಬಂದರೂ, ಗಾಳಿ ಬೀಸಿದರೂ ಯಾರೂ ಅದರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ಆದರೆ ಆ ದೀಪದ ಬೆಳಕು ಪ್ರತಿರಾತ್ರಿ ದಾರಿ ಹೋಗುವವರಿಗೆ ದಾರಿ ತೋರಿಸುತ್ತಿತ್ತು. ಒಂದು ರಾತ್ರಿ ಭಾರೀ ಮಳೆಯಾಯಿತು. ವಿದ್ಯುತ್ ಹೋಯಿತು. ಹಳ್ಳಿ ಸಂಪೂರ್ಣ ಕತ್ತಲಾಯಿತು. ಜನರು ಗಾಬರಿಯಾದರು. ಮಕ್ಕಳು ಅತ್ತರು. ಆ ಸಮಯದಲ್ಲಿ ಆ ಸಣ್ಣ ದೀಪ ಮಾತ್ರ ಮೌನವಾಗಿ ಉರಿಯುತ್ತಿತ್ತು. ಒಬ್ಬ ವೃದ್ಧನು ದೀಪದ ಹತ್ತಿರ ಬಂದು ನಿಂತು ಹೇಳಿದನು, ಇಷ್ಟು ದೊಡ್ಡ ಕತ್ತಲಿನಲ್ಲಿ ಈ ಚಿಕ್ಕ ದೀಪವೇ ನಮಗೆ ಧೈರ್ಯ ಕೊಡುತ್ತಿದೆ. ಜನರು ಒಟ್ಟಾಗಿ ಸೇರಿದರು. ದೀಪದ ಬೆಳಕಿನಲ್ಲಿ ಮಕ್ಕಳನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋದರು. ವೃದ್ಧರನ್ನು ಕಾಪಾಡಿದರು. ಮಳೆ ನಿಂತಾಗ ಹಳ್ಳಿ ಮತ್ತೆ ನಗೆಬಿಟ್ಟಿತು. ಮರುದಿನ ಜನರು ದೀಪವನ್ನು ಹೊಸದಾಗಿ ಸ್ವಚ್ಛಗೊಳಿಸಿ ಎಣ್ಣೆ ತುಂಬಿದರು. ಆ ದೀಪ ಇನ್ನೂ ಬೆಳಗುತ್ತಲೇ ಇತ್ತು. ಅವತ್ತು ಎಲ್ಲರೂ ಅರಿತರು, ಬೆಳಕು ದೊಡ್ಡದಾಗಿರಬೇಕೆಂದಿಲ್ಲ, ಸಮಯಕ್ಕೆ ಸರಿಯಾಗಿ ಉರಿದರೆ ಸಾಕು.